ಈ ಮಣ್ಣು ನಾವು ದುಡ್ಡು ಕೊಟ್ಟರು ಸಿಗೋದಿಲ್ಲ. ಒಂದು ಟ್ರಿಪ್ ಗಾಡಿಗೆ ನಾವು ಸುಮಾರು 5,000 ರೂಪಾಯಿ ಕೊಟ್ಟರು ಸಿಗೋಂಥ ಒಂದು ಫಲವತ್ತಾದ ಮಣ್ಣು ಇವತ್ತು ನಮಗೆ ಉಚಿತವಾಗಿ ಧರ್ಮಸ್ಥಳ ಸಂಸ್ಥೆಯವರು ಸರ್ಕಾರ ಮಾಡದಿರತ್ತ ಕೆಲಸನ ಇವತ್ತು ಆ ಸಂಸ್ಥೆಯವರು ಅದನ್ನು ಮಾಡಕತ್ತಾರೆ. ಈ ಹಾಳದ ಈ ಸಾಬನಕೆರೆ ಪರಿಸರದಲ್ಲಿ ದಿನ ಸಾಬನಕೆರೆಯ ಫಲವತ್ತಾದ ಮಣ್ಣನ್ನು ತಮ್ಮ ರೈತರು ತಮ್ಮ ಹೊಲಗಳಿಗೆ ಹಾಕೋದ್ರ ಮುಖಾಂತರ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ರೈತರ ಬದುಕು ಹಸನಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಈ ಕ್ಷೇತ್ರದ ಆರಾಧ್ಯ ದೇವಿಯಾದ ಹೊಳ್ಳಮ್ಮ ದೇವಿಯನ್ನು ಸ್ಮರಣೆ ಮಾಡುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಸುಮಾರು 22 ಲಕ್ಷ ರೂಪಾಯಿ ಅನುದಾನವನ್ನು ತಮ್ಮ ಸಂಸ್ಥೆ ವತಿಯಿಂದ ನಮ್ಮ ದೇವಿಯಾಳ ಗ್ರಾಮದ ಸಾಬನಕೆರೆಯ ಹೂಳೆತ್ತಲು ಕೈಗೊಂಡಿದ್ದು ಎಲ್ಲರಿಗೂ ಸಂತೋಷದಾಯಕ ವಿಷಯ. ಇವತ್ತು ಈ ಒಂದು ಹೂಳನ್ನು ತೆಗೆದುಕೊಂಡು ನಾವೆಲ್ಲ ರೈತರು ನಮ್ಮ ಜಮೀನುಗಳಿಗೆ ಹಾಕೋದ್ರಿಂದ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ನಾವು ಕಾಣಬಹುದು. ಅದೇ ರೀತಿ ಸುಮಾರು 20 ಎಕರೆ ಜಮೀನನ್ನು ಇವತ್ತು ಈ ಭಾಗವಾಗಿ ಇದರಲ್ಲಿರ್ತಕ್ಕಂಥ ಹೂಳನ್ನು ಸುಮಾರು ದಿನ ಒಂದು 50ರಿಂದ 100 ಗಾಡಿಗಳು ರೈತರು ತಮ್ಮ ಜಮೀನುಗಳಿಗೆ ಹಾಕೊಳ್ತಾ ಇದ್ದಾರೆ. ಆ ವಿಷಯವಾಗಿ ಇದರಿಂದ ರೈತರಿಗೂ ಬಹಳ ಅತ್ಯುತ್ತಮವಾಗಿ ಒಂದು ಇದು ಅವಕಾಶ ಸಿಕ್ಕಿದೆ. ಯಾಕಂದರೆ ಈ ಮಣ್ಣು ನಾವು ದುಡ್ಡು ಕೊಟ್ಟರು ಸಿಗೋದಿಲ್ಲ. ಒಂದು ಟ್ರಿಪ್ ಗಾಡಿಗೆ ನಾವು ಸುಮಾರು 5,000 ರೂಪಾಯಿ ಕೊಟ್ಟರು ಸಿಗೋಂಥ ಒಂದು ಫಲವತ್ತಾದ ಮಣ್ಣು ಇವತ್ತು ನಮಗೆ ಉಚಿತವಾಗಿ ಧರ್ಮಸ್ಥಳ ಸಂಸ್ಥೆಯವರು ಸರ್ಕಾರ ಮಾಡದಿರತ್ತ ಕೆಲಸನ ಇವತ್ತು ಆ ಸಂಸ್ಥೆಯವರು ಅದನ್ನು ಮಾಡಕತ್ತಾರೆ. ಇನ್ನೂ ಅನೇಕ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಅನೇಕ ಕೆಲಸ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇವತ್ತು ಮಹಿಳಾ ಸಂಘಗಳಿಗೆ ಹಣಕಾಸಿನ ನೆರವು ಕೊಡುವ ಮುಖಾಂತರ ಹಾಗೂ ರಾಜ್ಯದಲ್ಲಿ ಶಿಕ್ಷಣ ಇರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ಅನೇಕ ಇಂಥ ಕೆರೆ ಒಂದೇ ಅಲ್ಲ ಇನ್ನೂ ಅನೇಕ ಒಂದು ಸೇವೆಗಳನ್ನು ಧರ್ಮಸ್ಥಳ ಸಂಸ್ಥೆಯವರು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಎಲ್ಲರೂ ಅದನ್ನು ಗ್ರಾಮಸ್ಥರಿಗೆ ಆ ಒಂದು ಉಪಯೋಗವನ್ನು ನಾವು ತಗೊಂಡು ಇನ್ನೂ ಒಂದು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂತಂದರೆ ಈ ಕೆರೆಗೆ ಇನ್ನೂ ಒಂದು 20 ಲಕ್ಷ ರೂಪಾಯಿ ಅನುದಾನವನ್ನು ತಾವು ಸಂಸ್ಥೆಯವರು ಬಿಡುಗಡೆ ಮಾಡಬೇಕಂತೇಳಿ ನಾವು ಮತ್ತೊಮ್ಮೆ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಎಲ್ಲ ಊರಿನ ಗುರು ಹಿರಿಯರಿಗೂ ಹಾಗೂ ಆ ಸಂಸ್ಥೆಯಿಂದ ಆಗಮಿಸಿರ್ತಕ್ಕಂಥ ಚಂದ್ರಶೇಖರ್ಜಿಯವರಿಗೂ ಹಾಗೂ ಪುನಃ ಸರ್ ಅವರಿಗೂ ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಗ್ರಾಮದ ಎಲ್ಲ ಸರ್ವಶಕ್ತಿಗಳನ್ನ ಅಧಿದೇವರನ್ನ ಪ್ರಾರ್ಥನೆ ಮಾಡಿ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಪ್ರಾರ್ಥಿಸಿ ಈ ದಿವಸ ನಾನು ದೇವಿ ಹಾಳದ ಈ ಸಾಬನಕೆರೆ ಪರಿಸರದಲ್ಲಿ ಇದ್ದೀನಿ. ನಾನು ಕಾರಣ ಇಷ್ಟೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 75 ಎಕರೆ ಇರುವಂತಹ ಈ ಕೆರೆಯಲ್ಲಿ ಇವತ್ತು ಹೂಳು ತೆಗೆಯುವಂತಹ ಒಂದು ಪ್ರಯತ್ನವನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಊರಿನ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 15 ದಿವಸ ಕಾಮಗಾರಿ ಬಹಳ ಒಳ್ಳೆ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾಮಗಾರಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಈ ಗದಗ ಜಿಲ್ಲೆಯಾದ್ಯಂತ ಕಳೆದ ಸುಮಾರು 10-15 ವರ್ಷಗಳಿಂದ ಸ್ವಸಹಾಯ ಸಂಘಗಳ ಮೂಲಕ ಸಂಘಟನೆಯನ್ನ ಮಾಡಿ ಸಮಗ್ರ ಪರಿವರ್ತನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಗ್ರಾಮದ ಕೆಲವೊಂದು ಸಮಸ್ಯೆಗಳನ್ನ ಗುರುತಿಸಿ ಆ ಸಮಸ್ಯೆಗಳಿಗೂ ಕೂಡ ಒಂದಷ್ಟು ನೆರವು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದದ್ದೇ ಈ ನಮ್ಮೂರು ನಮ್ಮ ಕೆರೆ. ಮುಖ್ಯವಾಗಿ ಕೃಷಿಕರ ಒಂದು ಆದ್ಯತೆ, ಜಾನುವಾರುಗಳಿಗೆ ಒಂದು ಪರಿಹಾರ ಮಾರ್ಗ ಒಂದು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ನಮ್ಮೂರು ನಮ್ಮ ಕೆರೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಕೆರೆಗಳನ್ನ ನಾವು ಮಾಡಿದ್ದೇವೆ. ಸುಮಾರು 63 ಕೋಟಿ ಅನುದಾನವನ್ನ ಪೂಜ್ಯರು ಇದಕ್ಕೆ ಒದಗಿಸಿದ್ದಾರೆ. ಇದರಿಂದಾಗಿ ಇವತ್ತು ಅಂತರ್ಜಲ ಹೆಚ್ಚಬೇಕು, ಕೃಷಿಕರಿಗೆ ಒಳ್ಳೆ ರೀತಿ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಕೆರೆಯ ಕಾಮಗಾರಿಯನ್ನ ಮಾಡುವಂತದ್ದು ಇವತ್ತು ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಪಂಚಾಯತ್ನವರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ಕೆರೆಯ ಕಾಮಗಾರಿ ಮಾಡಬೇಕು ಅಂತ ಬಂದಾಗ ಅತಿ ಉತ್ಸಾಹದಿಂದ ಪಾಲ್ಗೊಂಡು ನಮ್ಮ ಊರಿನ ಕೆರೆಯನ್ನ ಒಂದು ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ.
ಇನ್ನು ಈ ಕೆರೆಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಕೂಡ ಅವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದು ಕೊಡುವಂಥದ್ದು ಅಥವಾ ಅದು ಬೇರೆ ವಿಚಾರ. ಆದ್ರೆ ಆ ಒಂದು ಭಾವನೆ ಇವತ್ತು ಬಂದಿದೆ ಅಲ್ವಾ, ಅದು ಬಹಳ ಮುಖ್ಯವಾದದ್ದು. ಯಾಕೆಂತ ಹೇಳಿದ್ರೆ ಹೊಸದಾಗಿ ಒಂದು ಕೆರೆಯನ್ನ ಮಾಡೋಣ ಅಂತ ಹೇಳಿದ್ರೆ ಈಗ ಅವಕಾಶಗಳಿಲ್ಲ. ನಮ್ಮ ಪೂರ್ವಜರು ಒಂದು ಕೆರೆಯನ್ನ ಮಾಡಿಕೊಟ್ಟಿದ್ದಾರೆ, ಅದನ್ನು ಉಳಿಸುವಂಥದ್ದು ಇವತ್ತಿನ ನಮ್ಮೆಲ್ಲರ ದೊಡ್ಡ ಜವಾಬ್ದಾರಿ. ಅದನ್ನ ಇವತ್ತು ಊರಿನವರೆಲ್ಲ ಇವತ್ತು ಮಾಡಿದ್ದಾರೆ. ನಾನು ನಿನ್ನೆ ದಿವಸ ಕೂಡ ಒಂದು ಕಡೆ ನಾನು ಕೆರೆ ಪರಿಶೀಲನೆಗೆ ಹೋಗಿದ್ದೆ. ಪೂರ್ವಜರು ಕೊಟ್ಟಂತ ಕೆರೆಯನ್ನ ಒತ್ತುವರಿ ಅಂತೇಳಿ ಹೇಳಿಕೊಂಡು ದೊಡ್ಡ ಕೆರೆಯನ್ನ ಸಣ್ಣ ಕೆರೆಯನ್ನಾಗಿ ಮಾಡಿದ್ದಾರೆ. ಇದು ದೊಡ್ಡ ಅಪಾಯ ಇವತ್ತು. ನಾನು ಅದರ ಬಗ್ಗೆ ಹೆಚ್ಚು ಏನು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಕೆರೆಯನ್ನು ಉಳಿಸುವಂತದ್ದು ದೊಡ್ಡ ಒಂದು ಸವಾಲು. ಇದಕ್ಕಾಗಿ ಪೂಜ್ಯರು ಇವತ್ತು ರಾಜ್ಯದಾದ್ಯಂತ ಎಲ್ಲೆಲ್ಲಿ ಒಳ್ಳೆ ಅವಕಾಶಗಳಿದೆ ಅಂತ ಒಂದು ದೊಡ್ಡ ಒಂದು ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಊರಿನವರೆಲ್ಲ ಸಹಕಾರ ಕೊಟ್ಟದ್ದು ನನಗೆ ಬಹಳ ಸಂತೋಷ ಆಯಿತು. ಸುಮಾರು ಪ್ರತಿದಿನ 20-30 ಟ್ರ್ಯಾಕ್ಟರ್ಗಳೆಲ್ಲ ಬರ್ತಾ ಇದೆ. ಇಲ್ಲಿ ಮಣ್ಣನ್ನ ತಕೊಂಡು ಹೋಗ್ತಾ ಇದ್ದಾರೆ. ರೈತರು ಈ ಮಣ್ಣನ್ನ ಹೊಲಕ್ಕೆ ಹಾಕ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಈ ಮಣ್ಣು ಫಲವತ್ತಾದ ಮಣ್ಣನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಕೆರೆ ದೊಡ್ಡದಾಗುದ್ರ ಜೊತೆಗೆ ಅಂತರ್ಜಲ ಹೆಚ್ಚಾಗುದ್ರ ಜೊತೆಗೆ ಫಲವತ್ತಾದಂತ ಭೂಮಿ ಕೂಡ ಇಲ್ಲಿ ಆಗತ್ತೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಇದೆ. ಹಾಗಾಗಿ ಇವತ್ತು ಈ ಸಾಬನ ಕೆರೆಯನ್ನ ಕಳೆದ 15 ದಿನಗಳಿಂದ ನಾವು ಮಾಡ್ತಾ ಇದ್ದೇವೆ. ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಪಂಚಾಯತ್ನವರು, ಗ್ರಾಮಸ್ಥರು, ನಮ್ಮ ಒಕ್ಕೂಟದವರೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು 10 ದಿವಸ ಈ ಕೆರೆ ಕಾಮಗಾರಿ ಮುಂದುವರಿಯುತ್ತದೆ. ನನ್ನ ಅನಿಸಿಕೆ ಪ್ರಕಾರ ಬಹಳ ಚೆನ್ನಾಗಿ ಕೆರೆ ಆಗತ್ತೆ ಅಂತೇಳಿ ನನಗೆ ಅನಿಸ್ತದೆ. ಇವತ್ತು ಪೂಜ್ಯರಿಗೆ ಈ ಊರಿನ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಯನ್ನು ಕೋರುತ್ತಾ ಇಂಥ ಒಂದು ಒಳ್ಳೆ ಕೆರೆಗೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸುತ್ತೇನೆ. ಕ್ಷೇತ್ರದ ಆದಿದೇವತೆ ಶ್ರೀ ಹೊಳಲಮ್ಮ ದೇವಿಯ ಪಾದಾರವಿಂದಗಳಲ್ಲಿ ಪಡಮಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ದೇವಿಹಾಳ ಗ್ರಾಮದ ಸಾಬನ್ ಕೆರೆಯ ಹೂಳೆತ್ತುವ ಒಂದು ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದ್ದು ಸುಮಾರು 20 ದಿನಗಳ ಕಾಲ ಸುದೀರ್ಘವಾಗಿ ಪ್ರತಿನಿತ್ಯ 800-900 ಟ್ರಿಪ್ಪು ಟ್ರ್ಯಾಕ್ಟರ್ ಮಣ್ಣನ್ನು ಹೊರಗೆ ಹಾಕಿದ್ದೀವಿ. ಸುಮಾರು 80-100 ವಾಹನಗಳು ಪ್ರತಿನಿತ್ಯ ಇಲ್ಲಿಯ ಒಂದು ಸಾಬನ್ ಕೆರೆಯ ಫಲವತ್ತಾದ ಮಣ್ಣನ್ನು ತಮ್ಮ ರೈತರು ತಮ್ಮ ಹೊಲಗಳಿಗೆ ಹಾಕೋದ್ರ ಮುಖಾಂತರ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ರೈತರ ಬದುಕು ಹಸನಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾ, ಗ್ರಾಮದ ಸುತ್ತಮುತ್ತಲೂ ಇರುವಂಥ ಗ್ರಾಮಗಳಿಗೆ ಅಂತರ್ಜಲ ಹೆಚ್ಚು ಆಗೋದ್ರಿಂದ ರೈತರ ಕಷ್ಟಗಳು ಪರಿಹಾರವಾಗಿ ರೈತರ ಬದುಕು ಹಸನ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯವರು ಈ ಒಂದು ಯೋಜನೆಯನ್ನು ರಾಜ್ಯಾದ್ಯಂತ ಎಸ್ಪೆಷಲಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ದೇವಿಯಾಳ ಸಾಬನ ಕೆರೆಯ ಗ್ರಾಮದ ಸುಮಾರು 71 ಎಕರೆ 34 ಗುಂಟೆಯಲ್ಲಿ ಒಂದು 20 ಎಕರೆದಷ್ಟು ಹೂಳೆತ್ತುವಂಥ ಒಂದು ಬೃಹತ್ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. ಶ್ರೀ ಕ್ಷೇತ್ರದ ಮಂಜುನಾಥನಿಗೆ ನಮ್ಮ ದೇವಿಹಾಳ ಗ್ರಾಮದ ಎಲ್ಲ ಗುರು ಹಿರಿಯರು, ಗ್ರಾಮ ಪಂಚಾಯತ್ ಹಾಗೂ ಮಹಿಳಾ ಒಕ್ಕೂಟದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ವತಿಯಿಂದ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪೂಜ್ಯರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಇದೇ ರೀತಿ ನಮ್ಮ ಗ್ರಾಮಕ್ಕೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಪೂಜ್ಯರ ಮುಖಾಂತರ ಒಂದು ಕಾಮಗಾರಿಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು ಇನ್ನೂ ಜಾರಿ ಆಗಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನು ಹಾರೈಸ್ತಾ ಆಗಮಿಸಿರ್ತಕ್ಕಂಥ ಪ್ರಾದೇಶಿಕ ಉಸ್ತುವಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಜಿ ಅವರನ್ನು ಕೂಡ ಇವತ್ತು ನಾವು ಗ್ರಾಮದ ವತಿಯಿಂದ ಎಲ್ಲ ನಮ್ಮ ಕೆರೆ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಅವ್ರಿಗೂ ಕೂಡ ಕೋರ್ತಾ, ಇನ್ನು 15-20 ದಿನಗಳ ಕಾಲ ನಡೆಯುವಂಥ ಈ ಕಾಮಗಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ಪೂಜ್ಯರ ಆಹ್ವಾನವನ್ನು ಇಟ್ಟು ನಮ್ಮ ಕೆರೆ ಸಮಿತಿ ಗ್ರಾಮಸ್ಥರ ವತಿಯಿಂದ ಪೂಜ್ಯರಿಗೆ ಆಹ್ವಾನವನ್ನು ಇಟ್ಟು ಅವರನ್ನು ಕೂಡ ಆಹ್ವಾನಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ಸವಿಚಾರದೊಳಗೆ ಇದ್ದೀವಿ. ಪೂಜ್ಯರು ಮನಸ್ಸು ಮಾಡಿದರೆ ಅದಕ್ಕೂ ನಾವು ತಯಾರಿಯನ್ನು ಮಾಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಮಾಡಿ ಒಂದು ರಾಜ್ಯಾದ್ಯಂತ ಕೈಗೊಂಡಿರ್ತಕ್ಕಂಥ ಇಂಥ ಕಾರ್ಯಗಳು ಬೆಳಕಿಗೆ ಬರೋದ್ರ ಮುಖಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆಯ ಹೆಸರು ಇನ್ನು ರಾಜ್ಯ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸ್ತಾ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೆ, ಮಹಿಳಾ ಸಂಘದವರಿಗೆ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಊರ ಗುರು ಹಿರಿಯರಿಗೆ ಮಗದೊಮ್ಮೆ ಈ ಒಂದು ಕಾಮಗಾರಿಯನ್ನು ಯಶಸ್ವಿಗೊಳಿಸಲಿಕ್ಕೆ ಇದೇ ರೀತಿ ಕೈ ಜೋಡಿಸಿದಿರಿ. ಇನ್ನು ಮುಂದೇನು ಕೈ ಜೋಡಿಸೋದ್ರ ಮುಖಾಂತರ ನೀವೆಲ್ಲರೂ ಕೂಡ ಕಾಮಗಾರಿಯನ್ನು ಯಶಸ್ವಿ ಮಾಡೋಣ.
ಒಂದು ಮಾದರಿ ಕೆರೆಯನ್ನಾಗಿ ಮಾಡಿ ನಮ್ಮೂರ ಕೆರೆಯನ್ನ ರಾಜ್ಯಾದ್ಯಂತ ಬಿಂಬಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಗಾಡಿ ಇನ್ನೊಂದು ಹೋದಲ್ಲ ಸರ್ ಅಲ್ಲ ವಾಪಸ್ ಕಳಿಸಿವಲ್ಲ ನಮ್ದಂತ 25 ನೀವು ರೆಸ್ಟ್ರಿಕ್ಷನ್ ಆಗಿ ಮುಗಿಸ್ಬೇಕಂದ್ರೆ ಇನ್ನೊಂದು ಇಟಾಚಿ ತೊಂದ್ರೆ ಅಂದ್ರೆ ಒಂದ್ ವಾರ ಹೆಚ್ಚು ಕಮ್ಮಿ ಮುಗಿಸಿದ್ರೆ ಅಡ್ಡಿ ಇಲ್ಲ ಅಂದ್ರೆ ಸೊ ಇರೋರ ಮೇಲೆ ರನ್ನಿಂಗ್ ಮಾಡೋದು 30 ಮಟ್ಟ ಓಕೆ ಅಂದ್ರೆ ನಮ್ಗೆ ತೊಂದರೆ ಇಲ್ಲ. ನಾನು ಹೇಳಿದೆ 20ಕ್ಕೆ ಬಿಲ್ ಕ್ಲೋಸ್ ಆಗ್ಬೇಕು. ನಿಮ್ಗೆ ಒಂದು ಫೈನಾನ್ಸಿಯಲ್ ನಿಮ್ಗೆ ಗೊತ್ತಿದೆ ಅದನ್ನ ಕೇಳಿ ಈಗ ಅದಕ್ಕೆ ಕನ್ಸರ್ಟ್ ಆತಂದ್ರೆ ನಾವ್ ಏನ್ ಮಾಡಕ್ ಬರಂಗಿಲ್ಲ. ಒಂದ್ ಸ್ವಲ್ಪ ನೈಟ್ ಒಂದ್ ಸ್ವಲ್ಪ 2-3 ತಾಸು ಜಾಸ್ತಿ ಮಾಡ್ಕೊಂತೀವಿ ಅಷ್ಟೇ.